ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 11ನೇ ಹಾಗೂ 12ನೇ ಕಂತಿನ ಹಣ ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಯಾವೊಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಈ ಕಂತಿನ ಅಮೌಂಟ್ಗಳು ಜಮಾ ಆಗಿಲ್ಲ. ಇದರಿಂದಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರ ಮಹಿಳೆಯರೆಲ್ಲರೂ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ, ಬ್ಯಾನ್ ಆಗಿದೆ ಅಂತ ಒಂದು ಕಡೆ ಯೋಚನೆ ಮಾಡಿದ್ರೆ, ಇನ್ನು ಕೆಲವು ಮಹಿಳೆಯರೆಲ್ಲ, ಉಳಿದ ಮಹಿಳೆಯರೆಲ್ಲರೂ ಸ್ವಯಂ ಘೋಷಣೆ ಪತ್ರ ನಾವೇನಾದರೂ ಸಲ್ಲಿಸಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ 12ನೇ ಕಂತಿನ ಹಣ ಜಮಾ ಆಗಿಬಿಡುತ್ತೆ, ಬಂದ್ಬಿಡುತ್ತೆ. ಈ ಒಂದು ಪತ್ರ ಸಲ್ಲಿಸ್ತಾ ಇದ್ದಾರೆ, ಯಾವ ಕಂತುಗಳು ಗೃಹಲಕ್ಷ್ಮಿ ಯೋಜನೆದು ನಮಗೆ ಬರೋಲ್ಲ ಇನ್ನು ಮುಂದೆ ಅಂತ. ಅದ್ರ ಬಗ್ಗೆನೂ ತುಂಬಾ ತಲೆ ಕೆಡಿಸ್ಕೊಂಡು ಕಮೆಂಟ್ ಮಾಡಿದ್ರಿ. ಏನಿದು ಸ್ವಯಂ ಘೋಷಣೆ ಪತ್ರ, ಯಾಕೆ ಕೊಡಬೇಕು, ಯಾವ ಮಹಿಳೆಯರು ಕೊಡಬೇಕು, ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಅಮೌಂಟ್ಗಳು ಸ್ಯಾಂಕ್ಷನ್ ಆಗಬೇಕು ಅಂದರೆ ಈ ಪತ್ರ ಕೊಡಲೇಬೇಕಾ, ಏನಿದು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು. ನಾನಿವಾಗ ಏನದು ಆ ಪತ್ರ, ಯಾರೆಲ್ಲ ಕೊಡಬೇಕು ಈ ಒಂದು ಪತ್ರನ, ಇದು ಕೊಟ್ಟಿಲ್ಲ ಅಂದರೆ ಹಣ ಬರಲ್ವಾ ಅಂತ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ವೀಡಿಯೋನ ನೀವು ಸ್ಕಿಪ್ ಮಾಡಿ ಎಲ್ಲ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗೋಲ್ಲ. ಆದ್ದರಿಂದ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ. ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಸ್ವಯಂ ಘೋಷಣೆ ಪತ್ರ ಅಂದರೆ ಈ ಒಂದು ಪತ್ರ ಯಾರೆಲ್ಲ ಸಲ್ಲಿಸಬೇಕು ಅಂತ ನೋಡೋದಾದರೆ, ಯಾರೆಲ್ಲ ತಮ್ಮ ಸ್ಯಾಲ್ರಿಲಿ ಟ್ಯಾಕ್ಸ್ ಡಿಡಕ್ಷನ್ ಆಗ್ತಿದೆ, ಯಾವುದು ಟ್ಯಾಕ್ಸ್ ಕಟ್ ಆಗ್ತಿದೆ ಸ್ಯಾಲ್ರಿಲಿ, ಅಂಥವರು ಈ ಒಂದು ಪತ್ರನ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಬೇಕು. ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಯಾರೆಲ್ಲ ಟ್ಯಾಕ್ಸ್ ಕಟ್ಟಾಗ್ತಿದ್ರು ಈ ಒಂದು ಸ್ವಯಂ ಘೋಷಣೆ ಪತ್ರನ ಸಲ್ಲಿಸಿಲ್ಲ ಅಂಥವ್ರಿಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲ್ಲ. ಇಲ್ಲಿವರೆಗೂ ಒಂದು ಕಂತುಗಳು ಸ್ಯಾಂಕ್ಷನ್ ಆಗಿರಲ್ಲ. ನೀವೇನಾದರೂ ಈ ಒಂದು ಪತ್ರನ ಸಲ್ಲಿಸಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ನಿಮ್ಗೇನಾದ್ರು 1-2 ಕಂತುಗಳು 3 ಕಂತುಗಳು ಸ್ಯಾಂಕ್ಷನ್ ಆಗಿದ್ರೆ, ಅಥವಾ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಸ್ಯಾಂಕ್ಷನ್ ಆಗಿದರೆ ನೀವೇನು ಈ ಒಂದು ಪತ್ರನ ಸಲ್ಲಿಸುವ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ನಿಮ್ಮದೇನೋ ಪ್ರಾಬ್ಲಮ್ ಇರಲ್ಲ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ತೊಗೊಂಡಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ ಅಂಥವ್ರು ಮಾತ್ರ, ಅದರಲ್ಲೂ ಸ್ಯಾಲ್ರಿಲಿ ಟ್ಯಾಕ್ಸ್ ಯಾರ್ದು ಕಟ್ಟಾಗ್ತಿರತ್ತೆ, ಡಿಡಕ್ಷನ್ ಆಗ್ತಿರುತ್ತೆ, ಅಂಥವರು ಈ ಒಂದು ಪತ್ರನ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಬೇಕಾಗುತ್ತೆ. ಇನ್ನು ಉಳಿದ ಮಹಿಳೆಯರು ಯಾರೂ ಕೂಡ ಇದನ್ನು ಸಲ್ಲಿಸುವ ಅವಶ್ಯಕತೆಯೇ ಇರಲ್ಲ ಫ್ರೆಂಡ್ಸ್. ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೇಗೆ ಸ್ಯಾಂಕ್ಷನ್ ಆಗ್ತಿತ್ತು ತಿಂಗಳ ಯಾವುದೇ ರೀತಿ ಬದಲಾವಣೆ ಇಲ್ಲದೆ ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಸ್ಯಾಂಕ್ಷನ್ ಆಗುತ್ತೆ. ನೀವೇನೂ ತಲೆ ಕೆಡಿಸ್ಕೋಬೇಡಿ, ವರಿ ಮಾಡ್ಕೋಬೇಡಿ. ನಾವು ಕೂಡ ಸ್ವಯಂ ಘೋಷಣೆ ಪತ್ರನ ಸಲ್ಲಿಸ್ಬೇಕು, ನಾವು ಅದಕ್ಕೆ ಬಂದಿಲ್ಲ ಅಂತ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಇವಾಗ ಸದ್ಯಕ್ಕೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಜಮಾ ಆಗಿಲ್ಲ. ಸರ್ಕಾರದಿಂದ ರಿಲೀಸ್ ಆಗದೇ ಇರೋ ಕಾರಣ ಯಾರಿಗೂ ಬಂದಿಲ್ಲ. ಮಾಡ್ತಾರೆ, ಇವಾಗ ತಾನೇ ಬಜೆಟ್ ಅನೌನ್ಸ್ ಆಗಿದೆ. ಆದ್ದರಿಂದ ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ. ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಹಾಗೆ 12ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಪತ್ರದ ಬಗ್ಗೆ ನೀವೇನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.